ಪಂಚಾಯಿತಿಯ ತೀರ್ಪಿನಂತೆ ಮತ್ತು ಲಲಿತಾಳ ಮನ ಪರಿವರ್ತನೆಯ ನಂತರ ರುದ್ರ ಮತ್ತು ಆಯುಷಿ ಮುಂದೆ ನಿಂತು ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಏರ್ಪಡಿಸುತ್ತಾರೆ. ರುದ್ರ, ಶಿವ ಲಲಿತಾ ಮಾಡಿದ ತಪ್ಪನ್ನು ಮರೆತು ಅವಳನ್ನು ಒಪ್ಪಿಕೊಂಡಿರೋ ನಿನ್ನ ದೊಡ್ಡ ಗುಣಕ್ಕೆ ಬೆಲೆ ಕಟ್ಟೋಕೆ ಆಗೋಲ್ಲ. ಇನ್ಮೇಲೆ ನೀನು ಈ ಮನೆಗೆ ಕೇವಲ ಕೆಲಸಗಾರನಲ್ಲ, ನಮ್ಮ ಕುಟುಂಬದ ಒಬ್ಬ ಸದಸ್ಯ. ಲಲಿತಾ ಕಣ್ಣೀರು ಹಾಕುತ್ತಾ ಆಯುಷಿಯ ಕಾಲಿಗೆ ಬಿದ್ದಳು. ಆಯುಷಿ ಅವಳನ್ನು ಮೇಲೆಬ್ಬಿಸಿ, ಹಳೆ ದ್ವೇಷ ಕಬ್ಬಿನ ಸಿಪ್ಪೆ ತರ, ಅದನ್ನ ಸುಟ್ಟು ಹಾಕಿ ಈಗ ಈ ಬದುಕಿನ ಸಿಹಿಯನ್ನ ಸವಿಯಿರಿ ಎಂದು ಹರಸಿದಳು. ಜಯಮ್ಮಜ್ಜಿ ಇಬ್ಬರಿಗೂ ಹೊಸ ಬಟ್ಟೆ ಕೊಟ್ಟು ಆಶೀರ್ವದಿಸಿದರು. ಮದುವೆ ಮುಗಿದ ನಂತರ ಎಲ್ಲರೂ ಮನೆಗೆ ಬಂದರು. ತೊಟ್ಟಿಲು ಶಾಸ್ತ್ರಕ್ಕೆ ಶಿವಪುರದ ಜನಗಳೆಲ್ಲ ಬಂದಿದ್ದರು. ಅಕ್ಷಯ್ ಮತ್ತು ಜಾಯ್ಜಿ ತೊಟ್ಟಿಲನ್ನು ಹೂಗಳಿಂದ ಸಿಂಗರಿಸಿದರು. ಜಯಮ್ಮಜ್ಜಿ, ಅಲ್ಲ ರುದ್ರ, ಮಗುವಿಗೆ ಏನು ಹೆಸರಿಡೋದು ಅಂತ ತೀರ್ಮಾನ ಮಾಡಿದ್ದೀರಾ? ರುದ್ರ ಆಯುಷಿಯ ಕಡೆ ನೋಡಿದ. ಆಯುಷಿ ನಗುತ್ತಾ ಮಗುವನ್ನು ರುದ್ರನ ಕೈಗೆ ಕೊಟ್ಟಳು. ರುದ್ರ ಮಗುವಿನ ಕಿವಿಯಲ್ಲಿ 3 ಬಾರಿ ಆ ಹೆಸರನ್ನು ಕೂಗಿದ. ಆರ್ಯನ್ ಪ್ರತಾಪ್ ಗೌಡ. ಆಯುಷಿಯ ಹೆಸರಿನ ಮೊದಲ ಅಕ್ಷರ ಆ ಮತ್ತು ರುದ್ರ ಪ್ರತಾಪ್ನ ಹೆಸರಿನ ಪ್ರತಾಪ್ ಸೇರಿ ಆರ್ಯನ್ ಎಂದು ಹೆಸರಿಡಲಾಯಿತು. ಊರಿನವರೆಲ್ಲರೂ ಆರ್ಯನ್ ಪ್ರತಾಪ್ ಗೌಡನಿಗೆ ಜಯವಾಗಲಿ ಎಂದು ಜಯಘೋಷ ಹಾಕಿದರು. ಮಗು ಕೂಡ ತನ್ನ ಪುಟ್ಟ ಕೈಗಳನ್ನು ಆಡಿಸುತ್ತಾ ನಕ್ಕಿತ್ತು. ಅದು ಮಂಡ್ಯದ ಮಣ್ಣಿನ ಹೊಸ ವಾರಸುದಾರನ ಎಂಟ್ರಿ ಎಂಬಂತಿತ್ತು. ಬಂದವರಿಗೆಲ್ಲ ಮಂಡ್ಯದ ಸ್ಪೆಷಲ್ ಊಟದ ವ್ಯವಸ್ಥೆಯಾಗಿತ್ತು. ಅಕ್ಷಯ್ ಇಲ್ಲಿನ ಜನಪ್ರಿಯ ಮುದ್ದೆ ಸಾರು ತಿನ್ನಲು ಪಡುತ್ತಿದ್ದ ಹರಸಾಹಸ ನೋಡಿ ಊರವರೆಲ್ಲರೂ ನಕ್ಕರು. ಅಕ್ಷಯ್, ರುದ್ರ, ಈ ಮುದ್ದೆ ನುಂಗೋದು ಇಂಜಿನಿಯರ್ಗಿಂತ ಕಷ್ಟ ಕಣೋ, ಆದರೆ ಇದರ ರುಚಿ ಮಾತ್ರ ಅದ್ಭುತ. ಜಾಜಿ ಅಕ್ಷಯ್ಗೆ ಮುದ್ದೆ ತಿನ್ನುವ ಕಲೆ ಕಲಿಸಿಕೊಡುತ್ತಾ, ನೋಡು ಮಾವ, ಮಂಡ್ಯದವರ ಪ್ರೀತಿ ಮತ್ತು ಮುದ್ದೆ ಎರಡೂ ಗಟ್ಟಿಯಾಗಿರಬೇಕು ಎಂದು ಕಿಚಾಯಿಸಿದಳು. ರಾತ್ರಿ ಎಲ್ಲರೂ ಅಂಗಳದಲ್ಲಿ ಕುಳಿತಿದ್ದಾಗ ಆಯುಷಿ ರುದ್ರನ ಹತ್ತಿರ ಬಂದು ಮಗುವನ್ನು ತೋರಿಸಿದಳು. ಆಯುಷಿ, ನೋಡಿ ರುದ್ರ ಪ್ರತಾಪ್ ಅವರೇ, ಬೆಂಗಳೂರಿನ ಐಷಾರಾಮಿ ಜೀವನದಲ್ಲಿ ಸಿಗದ ನೆಮ್ಮದಿ ಈ ಮಂಡ್ಯದ ಮಣ್ಣಿನಲ್ಲಿ ನಿಮ್ಮ ಪ್ರೀತಿಯಲ್ಲಿ ಸಿಕ್ಕಿದೆ. ಇವತ್ತು ಲಲಿತಾ ಕೂಡ ಸುಖವಾಗಿದ್ದಾಳೆ. ನಮಗೂ ಒಂದು ಮುದ್ದಾದ ಮಗು ಸಿಕ್ಕಿದೆ. ಇದಕ್ಕಿಂತ ಬೇರೆ ಏನ್ ಬೇಕು? ರುದ್ರ ಮಗುವನ್ನು ಎತ್ತಿಕೊಂಡು ಆಯುಷಿಯ ಹೆಗಲ ಮೇಲೆ ಕೈಯಿಟ್ಟು ದೂರದ ಕಬ್ಬಿನ ಗದ್ದೆಗಳ ಮೇಲೆ ಬೀಳುತ್ತಿದ್ದ ಚಂದಿರನ ಬೆಳಕನ್ನು ನೋಡುತ್ತಾ ನಿಂತನು. ಮಂಡ್ಯದ ಆ ಮನೆಯಲ್ಲಿ ಈಗ ಸುಖ, ಶಾಂತಿ ಮತ್ತು ಸಮೃದ್ಧಿ ಕಬ್ಬಿನ ಹಾಲಿನಂತೆ ಉಕ್ಕಿ ಹರಿಯುತ್ತಿತ್ತು. ಸಾವಿತ್ರಿಗೆ ತನ್ನ ಮಗಳು ಒಬ್ಬ ಅನಾಥ ಕೂಲಿ ಕೆಲಸ ಮಾಡುವ ಶಿವನ ಜೊತೆ ಮದುವೆಯಾಗಿದ್ದು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಮಗಳು ರಂಗೇಗೌಡರ ಮನೆ ಸೊಸೆಯಾಗಿ ಮರೆಯಬೇಕಿತ್ತು. ಈಗ ಮಂಡ್ಯದ ಬೀದಿಯಲ್ಲಿ ನಿಲ್ಲುವಂತಾಯಿತಲ್ಲ ಎಂದು ದಿನವಿಡೀ ಕೊರಗುತ್ತಿದ್ದಳು. ಸಾವಿತ್ರಿ ಲಲಿತಾಳಿಗೆ, ಲೇ ಲಲಿತಾ, ಇನ್ನೆಷ್ಟು ದಿನ ಈ ದರಿದ್ರ ಜೀವನ ಮಾಡ್ತೀಯಾ? ಆ ರುದ್ರನ ಕಾಲು ಹಿಡಿದಾದ್ರೂ ಸರಿ, ನಾವು ಆ ದೊಡ್ಡ ಮನೆಗೆ ವಾಪಸ್ ಹೋಗಲೇಬೇಕು. ಅಲ್ಲಿ ಆ ಬೆಂಗಳೂರು ಸೊಸೆ ಮಹಾರಾಣಿ ಥರ ಇದ್ದಾಳೆ, ನೀನು ಇಲ್ಲಿ ಕಷ್ಟಪಡ್ತಿದ್ದೀಯ. ಆದರೆ ಲಲಿತಾ ಬದಲಾಗಿದ್ದಳು. ಅವಳು ಸಾವಿತ್ರಿಯ ಮಾತಿಗೆ ಬೆಲೆ ಕೊಡಲಿಲ್ಲ. ಶಿವನ ಪ್ರಾಮಾಣಿಕ ಪ್ರೀತಿ ಅವಳಿಗೆ ನೆಮ್ಮದಿ ಕೊಟ್ಟಿತ್ತು. ಆದರೆ ಸಾವಿತ್ರಿ ಮಾತ್ರ ಹೇಗಾದರೂ ಮಾಡಿ ಮನೆಗೆ ಮರಳಿ ಸೇರಿಕೊಳ್ಳಲು ಹೊಸ ಸಂಚು ರೂಪಿಸಲು ಶುರು ಮಾಡಿದಳು. ಮತ್ತೊಂದೆಡೆ ಮಂಡ್ಯದ ಮನೆಯಲ್ಲಿ ಜಾಜಿ ಪಕ್ಕ ಚಿಕ್ಕ ಮಗುವಿನಂತೆ ಆಡುತ್ತಿದ್ದಳು. ಇಂಜಿನಿಯರಿಂಗ್ ಓದಿದ್ದರೂ ಆರ್ಯನ ಜೊತೆ ನೆಲದ ಮೇಲೆ ಮಲಗಿ ಆಟ ಆಡುವುದರಲ್ಲಿ ಅವಳಿಗೆ ಸಿಗುವ ಆನಂದವೇ ಬೇರೆ. ಜಾಜಿ, ಅತ್ತಿಗೆ ನೋಡು, ಆರ್ಯನ್ ನನ್ನನ್ನು ನೋಡಿ ಹೆಂಗೆ ನಗುತ್ತಿದ್ದಾನೆ. ಇವನು ದೊಡ್ಡವನಾದ್ಮೇಲೆ ನಮ್ಮ ಮಂಡ್ಯದ ರೈಸ್ ಮಿಲ್ ಜವಾಬ್ದಾರಿನ ಇವನಿಗೆ ಕೊಡ್ತೀನಿ. ನಾನು ಇವನ PA ಆಗ್ತೀನಿ. ಆಯುಷಿ ಅವಳ ತುಂಟಾಟ ನೋಡಿ ನಗುತ್ತಾ, ಜಾಜಿ, ಮೊದಲು ನೀನು ಸೀರಿಯಸ್ ಆಗಿ ಇರೋದನ್ನು ಕಲಿ. ಮಗುಗೆ ನೀನು ಆಟದ ಸಾಮಾನು ಥರ ಕಾಣಿಸ್ತಿದ್ದೀಯಾ ಎಂದು ಕಿಚಾಯಿಸಿದಳು. ರುದ್ರ ಈಗ ಕೇವಲ ಕೃಷಿಯಷ್ಟೇ ಅಲ್ಲದೆ ತನ್ನ ಹಳೆಯ ಕನಸಾದ ರೈಸ್ ಮಿಲ್ ಕಡೆಗೆ ಪೂರ್ಣ ಗಮನ ಹರಿಸಿದನು. ಮಂಡ್ಯದ ರೈತರು ಬೆಳೆದ ಭತ್ತಕ್ಕೆ ಸರಿಯಾದ ಬೆಲೆ ಸಿಗಲಿ ಎಂಬ ಉದ್ದೇಶದಿಂದ ಆಧುನಿಕ ಯಂತ್ರಗಳನ್ನು ಅಳವಡಿಸಿದನು. ಕೆಲಸದ ಒತ್ತಡದ ನಡುವೆಯೂ ಮಧ್ಯಾಹ್ನ ಮನೆಗೆ ಬಂದು ಆರ್ಯನ ಮುಖ ನೋಡಿ ಹೋದರೆ ಅವನಿಗೆ ಎಲ್ಲ ಸುಸ್ತು ಮರೆತು ಹೋಗುತ್ತಿತ್ತು. ರುದ್ರನ ಆತ್ಮೀಯ ಗೆಳೆಯರಾದ ಮಂಜಾ ಮತ್ತು ಸತೀಶ ದಿನಕ್ಕೊಮ್ಮೆ ಮನೆಗೆ ಬಂದು ಹೋಗದಿದ್ದರೆ ಅವರಿಗೆ ಸಮಾಧಾನವಿರಲಿಲ್ಲ. ಬರುವಾಗ ಆರ್ಯನ್ಗೆ ಬೇಕಾದ ಆಟಿಕೆಗಳನ್ನು ಅಥವಾ ಮಂಡ್ಯದ ಸ್ಪೆಷಲ್ ತಿಂಡಿಗಳನ್ನು ತರುತ್ತಿದ್ದರು. ಮಂಜಾ, ರುದ್ರ, ನಿನ್ನ ಮಗನ್ನ ನೋಡಿದರೆ ನನಗೆ ನನ್ನ ಬಾಲ್ಯ ನೆನಪಾಗುತ್ತೆ ಕಣೋ. ಇವನು ನೋಡೋಕೆ ಡಿಟೋ ನಿನ್ ಥರನೇ ಇದ್ದಾನೆ, ಆದರೆ ಕಣ್ಣು ಮಾತ್ರ ನಮ್ಮ ತಂಗಿ ಆಯುಷಿ ಥರನೇ ಇವೆ. ಸತೀಶ, ಹೌದು ರುದ್ರ, ಈ ಚಿಕ್ಕ ಗೌಡ್ರು ದೊಡ್ಡವರಾದ್ಮೇಲೆ ಮಂಡ್ಯವನ್ನೇ ಆಳ್ತಾರೆ ನೋಡೋ. ಮಂಡ್ಯದ ಆ ದೊಡ್ಡ ಮನೆಯಲ್ಲಿ ನೆಮ್ಮದಿ ನೆಲೆಸಿತ್ತು. ಆದರೆ ಸಾವಿತ್ರಿಯ ಮನಸ್ಸಿನಲ್ಲಿ ಮಾತ್ರ ಸೇಡಿನ ಕಿಚ್ಚು ಆರಿರಲಿಲ್ಲ. ಹೇಗಾದರೂ ಮಾಡಿ ಆ ಐಷಾರಾಮಿ ಜೀವನಕ್ಕೆ ಮರಳಲೇಬೇಕು ಎಂಬ ಹಠ ಅವಳಲ್ಲಿತ್ತು. ಅದಕ್ಕಾಗಿ ಅವಳು ಹೂಡಿದ ಸಂಚೆ ಅನಾರೋಗ್ಯದ ನಾಟಕ.
ಒಂದು ದಿನ ಬೆಳಿಗ್ಗೆ ಊರಿನವರು ಓಡಾಡುವ ದಾರಿಯಲ್ಲೇ ಸಾವಿತ್ರಿ ಪ್ರಜ್ಞೆ ತಪ್ಪಿ ಬಿದ್ದಂತೆ ನಟಿಸಿದಳು. ಲಲಿತಾ ಗಾಬರಿಯಿಂದ ಓಡಿ ಬಂದಳು. ವಿಷಯ ತಿಳಿದ ಮಂಜ ಮತ್ತು ಸತೀಶ ತಕ್ಷಣ ರುದ್ರನಿಗೆ ಫೋನ್ ಮಾಡಿದರು. ಮಂಜ, ರುದ್ರ, ನಿನ್ನ ಅತ್ತೆ ಸಾವಿತ್ರಿ ರಸ್ತೆ ಮಧ್ಯೆ ಬಿದ್ದಿದ್ದಾರೆ ಕಣೋ, ಮೈಯೆಲ್ಲ ಸುಡ್ತಿದೆ, ಪ್ರಜ್ಞೆನೇ ಇಲ್ಲ ಅನ್ಸುತ್ತೆ. ರುದ್ರನಿಗೆ ಸಾವಿತ್ರಿಯ ಗುಣ ಗೊತ್ತು, ಆದ್ರೆ ಮಂಡ್ಯದ ಗಂಡು ಅಂದಮೇಲೆ ಕಷ್ಟದಲ್ಲಿರೋ ಶತ್ರುವಿಗೂ ಸಹಾಯ ಮಾಡೋ ಗುಣ ರಕ್ತದಲ್ಲೇ ಇರುತ್ತೆ. ರುದ್ರ ತಕ್ಷಣ ಅಲ್ಲಿಗೆ ಧಾವಿಸಿದ. ರುದ್ರ ಅವಳನ್ನು ಆಸ್ಪತ್ರೆಗೆ ಸೇರಿಸಿದ. ಡಾಕ್ಟರ್ ಪರೀಕ್ಷೆ ಮಾಡಿ ಇವರಿಗೆ ವಿಪರೀತ ಅಶಕ್ತತೆ ಮತ್ತು ಮಾನಸಿಕ ಒತ್ತಡದ ಇದೆ, ಸ್ವಲ್ಪ ದಿನ ವಿಶ್ರಾಂತಿ ಬೇಕು ಅಂದ್ರು. ಸಾವಿತ್ರಿ ಮೊದಲೇ ಡಾಕ್ಟರ್ಗೆ ಸ್ವಲ್ಪ ಲಂಚ ಕೊಟ್ಟು ಮ್ಯಾನೇಜ್ ಮಾಡಿದ್ದಳು. ಅನಿವಾರ್ಯವಾಗಿ ರಂಗೇಗೌಡರ ಒಪ್ಪಿಗೆಯೊಂದಿಗೆ ಸಾವಿತ್ರಿಯನ್ನು ಮನೆಗೆ ಕರೆತರಲಾಯಿತು. ಜಯಮ್ಮಜ್ಜಿ ಅನುಮಾನದಿಂದ, ನೋಡಮ್ಮ ಸಾವಿತ್ರಿ, ಈ ಮನೆಗೆ ಬಂದಿದ್ದೀಯಾ ಅಂದಮೇಲೆ ಹಳೆ ಚಾಳಿ ಹಿಡ್ಕೋಬೇಡ. ಈ ಮಗು ಮತ್ತು ಆಯುಷಿಗೆ ಏನಾದರೂ ತೊಂದರೆ ಆದರೆ ನಾನು ಸುಮ್ಮನಿರಲ್ಲ. ಸಾವಿತ್ರಿ ಸುಮ್ಮನೆ ತಲೆ ತಗ್ಗಿಸಿ, ಇಲ್ಲ ಅಮ್ಮ, ನನಗೆ ಬುದ್ಧಿ ಬಂದಿದೆ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಮೊಸಳೆ ಕಣ್ಣೀರು ಹಾಕಿದಳು. ಮನೆಯೊಳಗೆ ಬಂದ ಮೊದಲ ದಿನವೇ ಸಾವಿತ್ರಿಯ ಕಣ್ಣುಗಳು ಆಯುಷಿಯ ಮೈ ಮೇಲಿದ್ದ ಬಂಗಾರ ಮತ್ತು ಮನೆಯ ಸೌಕರ್ಯಗಳ ಮೇಲೆ ನೆಟ್ಟವು. ಜಾಜಿ, ಅತ್ತಿಗೆ, ಈ ಸಾವಿತ್ರಿ ಅತ್ತೆ ನೋಡೋಕೆ ಸರಿ ಕಾಣಿಸ್ತಿಲ್ಲ. ಅವಳ ಕಣ್ಣುಗಳು ಮನೆಯ ಮೂಲೆ ಮೂಲೆನೂ ಅಳತೆ ಮಾಡ್ತಿವೆ, ಸ್ವಲ್ಪ ಹುಷಾರಾಗಿರಿ. ಆದರೆ ಆಯುಷಿ ದೊಡ್ಡ ಮನಸ್ಸು ಮಾಡಿ ಸಾವಿತ್ರಿಗೆ ಹಣ್ಣು ಹಂಪಲನ್ನು ತಾನೇ ಕೊಟ್ಟಳು. ಸಾವಿತ್ರಿ ಮನಸ್ಸಿನಲ್ಲಿ ತನ್ನ ಮಗಳನ್ನು ಈ ಮನೆಯಿಂದ ಹೊರಗೆ ಹಾಕಿ, ನೀನು ಮಹಾರಾಣಿ ಆಗಿದ್ದೀಯಲ್ಲ, ಈ ಮಗು ಮತ್ತು ನಿನ್ನ ಸಂಸಾರಕ್ಕೆ ಇವತ್ತಿನಿಂದಲೇ ಗ್ರಹಣ ಇಡಿಸ್ತೀನಿ ನೋಡು ಅಂತ ಅಂದುಕೊಂಡಳು. ಈ ಕಡೆ ರುದ್ರ ತನ್ನ ರೈಸ್ ಮಿಲ್ ಉದ್ಘಾಟನೆಯ ತಯಾರಿಯಲ್ಲಿ ಪೂರ್ತಿ ಮುಳುಗಿದ್ದ. ಮಂಜ ಮತ್ತು ಸತೀಶ ದಿನವಿಡೀ ಅವನ ಜೊತೆಗೆ ಇದ್ದರು. ಸತೀಶ, ರುದ್ರ, ಈ ರೈಸ್ ಮಿಲ್ ಉದ್ಘಾಟನೆಗೆ ಮಂಡ್ಯದ ದೊಡ್ಡವರನ್ನು ಕರಿಬೇಕು. ಇದು ನಮ್ಮೂರಿನ ರೈತರ ಬದುಕು ಬದಲಿಸೋ ಕೆಲಸ. ರುದ್ರನಿಗೆ ಮನೆಯಲ್ಲಿ ಸಾವಿತ್ರಿ ಇರೋದು ಸ್ವಲ್ಪ ಆತಂಕ ತಂದಿದ್ದರು. ಆಯುಷಿಯ ಸುರಕ್ಷತೆಗೆ ಜಾಜಿಯನ್ನು ಸದಾ ಮನೆಯಲ್ಲೇ ಇರಲು ಹೇಳಿದ್ದನು. ಬೆಳಿಗ್ಗೆಯಿಂದಲೇ ರುದ್ರ, ರಂಗೇಗೌಡರು, ಮಂಜ ಮತ್ತು ಸತೀಶ ಮಿಲ್ ಹತ್ತಿರ ಅತಿಥಿಗಳನ್ನು ಬರಮಾಡಿಕೊಳ್ಳಲು ಬ್ಯುಸಿಯಾಗಿದ್ದರು. ಆಯುಷಿ ಕೂಡ ಮಗುವನ್ನು ಎತ್ತಿಕೊಂಡು ಅಲ್ಲಿಗೆ ಹೋಗಲು ಸಿದ್ಧವಾಗುತ್ತಿದ್ದಳು. ಸಾವಿತ್ರಿ ಹೊಟ್ಟೆ ನೋವಿನ ನಾಟಕವಾಡುತ್ತಾ, ಅಯ್ಯೋ ಆಯುಷಿ, ಹೊಟ್ಟೆ ವಿಪರೀತ ಚುಚ್ಚುತ್ತಿದೆ ಕಣಮ್ಮ, ನೀವೆಲ್ಲ ಹೋದ್ರೆ ನನ್ನನ್ನು ನೋಡೋರು ಯಾರು? ನಾನು ಈ ಸ್ಥಿತಿಯಲ್ಲಿ ಒಬ್ಬಳೇ ಇರೋದು ಕಷ್ಟ. ಆಯುಷಿ ಮೃದು ಮನಸ್ಸಿನಿಂದ, ಪರವಾಗಿಲ್ಲ ಅತ್ತೆ, ನಾನು ಇಲ್ಲೇ ಇರ್ತೀನಿ. ಜಾಜಿ ಮತ್ತು ಸುನೀತಾ ಅಮ್ಮ ಮಿಲ್ ಹತ್ರ ಹೋಗಿ ಪೂಜೆಯಲ್ಲಿ ಭಾಗವಹಿಸಲಿ. ರುದ್ರನಿಗೆ ಆಯುಷಿ ಬರದೇ ಇದ್ದಿದ್ದು ಬೇಸರವಾದರೂ ಸಾವಿತ್ರಿಯ ಆರೋಗ್ಯದ ದೃಷ್ಟಿಯಿಂದ ಸುಮ್ಮನಾದ. ಜಾಜಿ ಮಾತ್ರ ಅನುಮಾನದಿಂದ ಸಾವಿತ್ರಿಯನ್ನು ಒಮ್ಮೆ ನೋಡಿ ಮಿಲ್ ಕಡೆ ಹೊರಟಳು. ಮಿಲ್ನಲ್ಲಿ ಪೂಜೆ ಶುರುವಾಗಿ ಎಲ್ಲರೂ ಮಂತ್ರಘೋಷಗಳಲ್ಲಿ ಮಗ್ನರಾಗಿದ್ದಾಗ ಇತ್ತ ಮನೆಯಲ್ಲಿ ಸಾವಿತ್ರಿ ತನ್ನ ಅಸಲಿ ಆಟ ಶುರು ಮಾಡಿದಳು. ಆಯುಷಿ ಮಗುವಿಗೆ ಹಾಲುಣಿಸಿ ಮಲಗಿಸಲು ಒಳಗಿನ ರೂಮ್ಗೆ ಹೋದಾಗ ಸಾವಿತ್ರಿ ಮೆಲ್ಲನೆ ಎದ್ದು ಅಡುಗೆ ಮನೆಯಲ್ಲಿದ್ದ ಗ್ಯಾಸ್ ಪೈಪ್ ಅನ್ನು ಲೂಸ್ ಮಾಡಿದಳು ಮತ್ತು ಹತ್ತಿರದಲ್ಲೇ ಕೆಲವು ಒಣ ಬಟ್ಟೆಗಳನ್ನು ಹಾಕಿ ಬೆಂಕಿ ಹಚ್ಚಿದಳು. ಅವಳ ಪ್ಲಾನ್ ಏನೆಂದರೆ, ಮನೆಯಲ್ಲಿ ಸಣ್ಣದಾಗಿ ಬೆಂಕಿ ಬಿದ್ದಾಗ ಆಯುಷಿ ಗಾಬರಿಯಾಗಬೇಕು, ಆಗ ತಾನು ಮಗುವನ್ನು ಉಳಿಸುವಂತೆ ನಟಿಸಿ ಮನೆಯವರ ಮುಂದೆ ಹೀರೋಯಿನ್ ಆಗಬೇಕು ಮತ್ತು ಆ ನೆಪದಲ್ಲಿ ಆಯುಷಿ ಅಜಾರುಕಳು ಎಂದು ರುದ್ರನಿಗೆ ತೋರಿಸಿಕೊಡಬೇಕು. ಆದರೆ ಬೆಂಕಿ ಅವಳು ಅದ್ದುಕೊಂಡಿದ್ದಕ್ಕಿಂತ ವೇಗವಾಗಿ ಹರಡಿತು. ಹೊಗೆ ಇಡೀ ಮನೆಯನ್ನು ಆವರಿಸಿತು. ಹೊಗೆಯ ವಾಸನೆ ಬಂದ ತಕ್ಷಣ ಆಯುಷಿ ಮಗುವನ್ನು ಎತ್ತಿಕೊಂಡು ಹೊರಗೆ ಓಡಿ ಬಂದಳು. ಅಡುಗೆ ಮನೆಯಲ್ಲಿ ಬೆಂಕಿ ಉರಿಯುತ್ತಿರುವುದನ್ನು ಕಂಡು ಅವಳು ಧೃತಿ ಕೆಡಲಿಲ್ಲ. ಆ ಪಕ್ಕದಲ್ಲಿದ್ದ ನೀರನ್ನು ಹಾಕಿ ನಂದಿಸಲು ಪ್ರಯತ್ನಿಸಿದಳು. ಅಷ್ಟರಲ್ಲಿ ಉಸಿರುಗಟ್ಟಿ ಸಾವಿತ್ರಿ ತಾನೇ ಹಾಕಿದ ಸಂಚಿನಲ್ಲಿ ಸಿಲುಕಿ ಅಡುಗೆ ಮನೆಯ ಮೂಲೆಯಲ್ಲಿ ಬಿದ್ದಿದ್ದಳು. ಅತ್ತ ಮಿಲ್ ಹತ್ತಿರವಿದ್ದ ರುದ್ರನಿಗೆ ಏನೋ ಅಶುಭ ಸಂಕೇತ ಎನಿಸಿ ತಕ್ಷಣ ಬೈಕ್ ಹತ್ತಿ ಮನೆಗೆ ಬಂದ. ಮನೆಯಿಂದ ಹೊಗೆ ಬರುತ್ತಿರುವುದನ್ನು ನೋಡಿ ಬೆಚ್ಚಿ ಬಿದ್ದ. ರುದ್ರ ತಕ್ಷಣ ಅಲ್ಲೇ ಹೊರಗೆ ನಿಂತಿದ್ದ ಆಯುಷಿ ಮಗು ಸೇಫ್ ಇರುವುದು ನೋಡಿ ಅವಳ ಬಳಿ ಬಂದಾಗ ಸಾವಿತ್ರಿ ಅತ್ತೆ ಒಳಗೆ ಅಂತ ತೊದಳಿದಳು. ತಕ್ಷಣ ರುದ್ರ ಒಳಗೆ ನುಗ್ಗಿ ಬೆಂಕಿಯ ನಡುವೆ ಸಿಲುಕಿದ್ದ ಸಾವಿತ್ರಿಯನ್ನು ಎಳೆದುಕೊಂಡು ಬಂದನು. ಬೆಂಕಿ ಆರಿಸಿದ ನಂತರ ರುದ್ರ ಗ್ಯಾಸ್ ಪೈಪ್ ಮತ್ತು ಬಟ್ಟೆಗಳನ್ನು ಗಮನಿಸಿದ. ರುದ್ರನಿಗೆ ಇದು ಆಕಸ್ಮಿಕವಲ್ಲ ಎಂದು ತಕ್ಷಣ ಅರ್ಥವಾಯಿತು. ರುದ್ರ ಸಾವಿತ್ರಿಯ ಕುತ್ತಿಗೆ ಪಟ್ಟಿ ಹಿಡಿದು ಅಬ್ಬರಿಸುತ್ತಾ, ಲೇ ಸಾವಿತ್ರಿ, ನಿನ್ನ ನಾಟಕ ಸಾಕು ಮಾಡು. ಈ ಮಗು ಮತ್ತು ಆಯುಷಿಯನ್ನ ಕೊಲ್ಲೋಕೆ ನೋಡಿದ್ಯಾ? ನಿನ್ನ ಅಶಕ್ತತೆಯ ನಾಟಕ ನನಗೆ ಮೊದಲೇ ಗೊತ್ತಿತ್ತು, ಆದರೆ ಇಷ್ಟು ನೀಚ ಕೆಲಸ ಮಾಡ್ತೀಯ ಅಂದ್ಕೊಂಡಿರಲಿಲ್ಲ. ಜಾಜಿ, ನೋಡಿ ಅಣ್ಣ, ಇವಳ ಕೈಯಲ್ಲಿ ಬೆಂಕಿ ಪೊಟ್ಣ ಸಿಕ್ಕಿದೆ, ಇವಳೇ ಇದೆಲ್ಲ ಮಾಡಿರೋದು. ರಂಗೇಗೌಡರು ಮತ್ತು ಜಯಮ್ಮಜ್ಜಿ ಕೂಡ ಅಲ್ಲಿಗೆ ಬಂದರು. ಸಾವಿತ್ರಿಯ ಈ ಕೃತ್ಯ ಕೇಳಿ ಇಡೀ ಊರೇ ಅಸಹ್ಯಪಟ್ಟಿತು. ರಂಗೇಗೌಡರು, ಸಾವಿತ್ರಿ, ನೀನು ಮನುಷ್ಯಳಲ್ಲ, ರಾಕ್ಷಸಿ. ಇವತ್ತೇ ನೀನು ಈ ಊರು ಬಿಟ್ಟು ಹೋಗಬೇಕು. ಇನ್ನೊಂದ್ಸಲ ಈ ಕಡೆ ಮುಖ ಹಾಕಿದ್ರೆ ಪೊಲೀಸರಿಗೆ ಒಪ್ಪಿಸ್ತೀನಿ.
ಲಲಿತಾ ಕೂಡ ಅಲ್ಲಿಗೆ ಬಂದು ತನ್ನ ತಾಯಿಯ ಕೃತ್ಯ ಕಣ್ಣನ್ನು ಆಚಿಕೆಯಿಂದ ತಲೆ ತಗ್ಗಿಸಿದಳು. ಅವಳು ಶಿವನ ಜೊತೆ ಸೇರಿ ತನ್ನ ತಾಯಿಯನ್ನು ಬಲವಂತವಾಗಿ ಅಲ್ಲಿಂದ ಕರೆದುಕೊಂಡು ಹೋದಳು. ರುದ್ರ ತನ್ನ ರೈಸ್ ಮಿಲ್ ಉದ್ಘಾಟನೆಯ ದಿನವೇ ತನ್ನ ಸಂಸಾರಕ್ಕೆ ಬಂದಿದ್ದ ದೊಡ್ಡ ಕಂಟಕವನ್ನು ದೂರ ಮಾಡಿದನು. ಆಯುಷಿ ಮಗುವನ್ನು ತಬ್ಬಿಕೊಂಡು ರುದ್ರನ ಎದೆಯ ಮೇಲೆ ತಲೆ ಇಟ್ಟು ಕಣ್ಣೀರು ಹಾಕಿದಳು. ರುದ್ರ ಅವಳನ್ನು ಸಮಾಧಾನ ಪಡಿಸುತ್ತಾ ಇನ್ಮೇಲೆ ನಮ್ಮನ್ನ ಪ್ರತ್ಯೇಕ ಮಾಡೋಕೆ ಯಾವ ಶಕ್ತಿನೂ ಬರಲ್ಲ ಎಂದು ಭರವಸೆ ನೀಡಿದನು. ರುದ್ರನಿಗೆ ರೈಸ್ ಮಿಲ್ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ ಜಾಜಿಗೆ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕೆಲಸ ಸಿಕ್ಕಿತ್ತು. ರುದ್ರ ಮತ್ತು ಆಯುಷಿ ಮನಸ್ಸಿಲ್ಲದಿದ್ದರೂ ಅವಳ ಭವಿಷ್ಯಕ್ಕಾಗಿ ಕಳುಹಿಸಿಕೊಟ್ಟರು. ಜಾಜಿಗೆ ಈ ಕೆಲಸ ಸಿಕ್ಕಿದ್ದು ಆ ಕಂಪನಿಯ ಮಾಲೀಕರಾದ ವಿಶ್ವನಾಥ್ ಅವರಿಂದ. ಅವರು ಜಾಜಿಯ ಪ್ರತಿಭೆ ಮತ್ತು ಹಳ್ಳಿಯ ಮೇಲಿರುವ ಅವಳ ಕಾಳಜಿಯನ್ನು ಮೆಚ್ಚಿ ಕೆಲಸ ನೀಡಿದರು. ಆದರೆ ಆಫೀಸ್ನಲ್ಲಿ ಅವಳ ಬಾಸ್ ಆಗಿ ಬಂದಿದ್ದು ವಿಶ್ವನಾಥ್ ಅವರ ಮಗ ಅಭಿಮನ್ಯು. ಅಭಿಮನ್ಯು ಪಕ್ಕಾ ಸಿಟಿ ಹುಡುಗ, ಸ್ವಲ್ಪ ಅಹಂಕಾರಿ ಮತ್ತು ಶಿಸ್ತಿನ ಸಿಪಾಯಿ. ಅವನಿಗೆ ಹಳ್ಳಿಯಿಂದ ಬಂದ ಜಾಜಿ ಅಂದರೆ ಮೊದಲ ದಿನವೇ ಅಸಮಾಧಾನ. ಅಭಿಮನ್ಯು: ನೋಡು ಜಾಜಿ, ಇದು ಮಂಡ್ಯದ ಗದ್ದೆಯಲ್ಲ. ಇಲ್ಲಿ ಕೆಲಸ ಅಂದರೆ ಪರ್ಫೆಕ್ಟ್ ಆಗಿರಬೇಕು. ಡ್ರೆಸ್ಸಿಂಗ್ ಸೆನ್ಸ್ ಇಂದ ಹಿಡಿದು ಮಾತುಕತೆಯವರೆಗೂ ನಿನಗೆ ಟ್ರೈನಿಂಗ್ ಬೇಕು ಅನಿಸುತ್ತೆ. ಜಾಜಿ ಮಂಡ್ಯದ ಗತ್ತಿನಲ್ಲಿ: ನೋಡಿ ಸರ್, ಬಟ್ಟೆ ಮುಖ್ಯ ಅಲ್ಲ, ಬುದ್ಧಿ ಮುಖ್ಯ. ನನ್ನ ಡ್ರಾಯಿಂಗ್ ಮತ್ತು ಡಿಸೈನ್ನಲ್ಲಿ ಏನಾದರೂ ತಪ್ಪು ಇದ್ದರೆ ಹೇಳಿ ತಿದ್ಕೊಳ್ತೀನಿ. ಆದರೆ ಹಳ್ಳಿಯವಳು ಅಂತ ಮಾತ್ರ ಮಾತಾಡಬೇಡಿ. ಮಂಡ್ಯದವರಿಗೆ ತಾಳ್ಮೆ ಇರುವವರೆಗೂ ಮಾತ್ರ ನಾವು ಸೈಲೆಂಟು. ಅಭಿಮನ್ಯುಗೆ ಜಾಜಿಯ ಈ ನೇರ ಮಾತು ಕೇಳಿ ಶಾಕ್ ಆಯಿತು. ತಂದೆ ಶಿಫಾರಸು ಮಾಡಿದ ಹುಡುಗಿ ಇಷ್ಟೊಂದು ಧೈರ್ಯವಂತಳು ಎಂದು ಅವನು ನಿರೀಕ್ಷಿಸಿರಲಿಲ್ಲ. ದಿನ ಆಫೀಸ್ನಲ್ಲಿ ಇಬ್ಬರ ನಡುವೆ ಸಣ್ಣ ಪುಟ್ಟ ಫೈಟ್ ನಡೆಯುತ್ತಲೇ ಇತ್ತು. ಅಭಿಮನ್ಯು: ಜಾಜಿ, ಈ ಫೈಲ್ಗಳನ್ನು ನೋಡು, ಇದರಲ್ಲಿರೋ ಡಿಸೈನ್ ಸರಿಯಿಲ್ಲ. ನೀನು ಮಂಡ್ಯದಲ್ಲಿ ಕಬ್ಬಿನ ಹಾಲು ಕುಡ್ಕೊಂಡು ಆರಾಮಾಗಿ ಇದ್ದ ಹಾಗೆ ಇಲ್ಲಿ ಇರೋಕ್ಕಾಗಲ್ಲ. ಇದು ಬೆಂಗಳೂರು, ಇಲ್ಲಿ ಸ್ಪೀಡ್ ಮುಖ್ಯ. ಜಾಜಿ ಫೈಲನ್ನು ತಿರುಗಿಸಿ ನೋಡಿ ಟೇಬಲ್ ಮೇಲೆ ಜೋರಾಗಿ ಇಟ್ಟು: ನೋಡಿ ಅಭಿಮನ್ಯು ಸರ್, ಸ್ಪೀಡ್ಗಿಂತ ಕ್ವಾಲಿಟಿ ಮುಖ್ಯ. ಮಂಡ್ಯದವರು ಕಬ್ಬಿನ ಹಾಲು ಮಾತ್ರ ಕುಡಿಯಲ್ಲ, ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ನಿಮ್ಮ ಸಿಟಿ ಇಂಜಿನಿಯರ್ಗಳಿಗಿಂತಲೂ ಚೆನ್ನಾಗಿ ಮಾಡ್ತಾರೆ. ಈ ಡಿಸೈನ್ನಲ್ಲಿ ಇರೋ ತಪ್ಪುಗಳನ್ನು ನಾನೇ ಸರಿ ಮಾಡಿದ್ದೀನಿ. ಸರಿಯಾಗಿ ನೋಡಿ ಆಮೇಲೆ ಮಾತಾಡಿ. ಅಭಿಮನ್ಯುಗೆ ಜಾಜಿಯ ಈ ನೇರ ಮಾತು ಕೇಳಿ ಹೊಟ್ಟೆ ಉರಿಯಿತು. ಇವಳು ನನ್ನನ್ನೇ ಎದುರಿಸಿ ಮಾತಾಡ್ತಾಳಲ್ಲ ಅಂತ ಅವನಿಗೆ ಆಶ್ಚರ್ಯ ಮತ್ತು ಸಿಟ್ಟು ಎರಡೂ ಒಟ್ಟಿಗೆ ಬಂತು. ಇನ್ನೊಂದೆಡೆ ಆಫೀಸ್ನಲ್ಲಿ ಜಾಜಿ ಮತ್ತು ಅಭಿಮನ್ಯು ನಡುವೆ ಪರಿಸ್ಥಿತಿ ಇನ್ನೂ ಬಿಸಿಯಾಗಿತ್ತು. ಅಭಿಮನ್ಯು ಹಠ ಹಿಡಿದು ಜಾಜಿಗೆ ಒಂದು ಕಷ್ಟದ ಪ್ರಾಜೆಕ್ಟ್ ಕೊಟ್ಟಿದ್ದ. ಅಭಿಮನ್ಯು: ಜಾಜಿ, ಈ ಸಿಟಿ ಮಾಲ್ ಡಿಸೈನ್ ನೀನೇ ಮಾಡಬೇಕು. ಇದು ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಪ್ರಾಜೆಕ್ಟ್. ಇದರಲ್ಲಿ ನೀನು ಫೇಲ್ ಆದರೆ ಮಂಡ್ಯಕ್ಕೆ ವಾಪಸ್ ಹೋಗಬೇಕಾಗುತ್ತೆ, ಹುಷಾರ್. ಜಾಜಿ: ಸವಾಲು ಒಪ್ಪಿಕೊಂಡಿದ್ದೀನಿ ಸರ್. ಈ ಡಿಸೈನ್ನಲ್ಲಿ ಮಂಡ್ಯದ ಅಂದ ಮತ್ತು ಸಿಟಿಯ ಸ್ಟೈಲ್ ಎರಡನ್ನೂ ಸೇರಿಸಿ ತೋರಿಸ್ತೀನಿ. ಆವತ್ತು ನೀವೇ ನನಗೆ ಹ್ಯಾಂಡ್ ಶೇಕ್ ಕೊಡ್ತೀರಾ, ನೋಡ್ತಾ ಇರಿ. ಅಭಿಮನ್ಯುಗೆ ಜಾಜಿಯ ಈ ಕಾನ್ಫಿಡೆನ್ಸ್ ನೋಡಿ ಒಳಗೊಳಗೆ ಒಂದು ರೀತಿಯ ಗೌರವ ಶುರುವಾಯಿತು. ಆದರೆ ಅದನ್ನು ಹೊರಗೆ ತೋರಿಸಿಕೊಳ್ಳದೆ ಹೋದ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಕತೆಗಳ ಬರವಣಿಗೆಗಾಗಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.